ಅಲ್ಲಿ ಯಾರು ಅರ್ಹರಿದ್ದಾರೆ, ಯಾರು ಬಹಳ ದೀರ್ಘ ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರು ಕರ್ನಾಟಕದಲ್ಲಿ ಇವುಗಳನ್ನು ಅರ್ಹತೆಯನ್ನು ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ ಮುಖ್ಯಮಂತ್ರಿಗಳ ಸೂಚನೆಯ ಪ್ರಕಾರ ಅರ್ಹರಿರುವಂಥವರ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಹೇಳಿದ್ದೇವೆ. ಎಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ಯಾಕೆಂದರೆ ಕೆಲವರು ಕರ್ನಾಟಕದವರಿದ್ದಾರೆ, ಕೆಲವರು ಬೇರೆ ರಾಜ್ಯದವರಿದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ವರ್ಷ ಬಂದಿದ್ದಾರೆ, ಯಾವಾಗ ಮನೆ ಕಟ್ಟಿದ್ದಾರೆ, ಇವೆಲ್ಲನೂ ಎಲ್ಲರದ್ದು ಮಾಡಬೇಕು ಅಂತ ಸಮಯ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದರು. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಯಾರ್ದು ಕ್ಲಿಯರ್ ಕಟ್ ಕೇಸ್ ಇದೆ, ಅರ್ಹತೆ ಇದೆ, ಎಲಿಜಿಬಲ್ ಇದ್ದಾರೆ, ಅವ್ರದ್ದು ಈಗ ತಕ್ಷಣ ಒಂದಷ್ಟು ಪ್ರೋಸೆಸ್ ಮಾಡಿ ಅಂತ ನಾವು ಹೇಳಿದ್ದೇವೆ. ಆದರೆ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೇವೆ, ಅರ್ಹತೆಯನ್ನು ಪರಿಶೀಲಿಸಲೇಬೇಕು. ಅವರು ಒಂದು ಕಡೆ ಬಡವರಾಗಿರೋದು, ಇನ್ನೊಂದು ಕಡೆ ಅಲ್ಲಿ ವಾಸ ಮಾಡ್ತಾ ಇರುವಂಥದ್ದು ಮತ್ತು ಕರ್ನಾಟಕದವರ ಇಲ್ವಾ, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅರ್ಹತೆಯನ್ನು ದಾಖಲೆಗಳ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿ ಅವರು ಎಲಿಜಿಬಿಲಿಟಿಯನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅವರಿಗೆ ಸರ್ಕಾರದಿಂದ ನಾವೇನು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದು ಅನ್ನುವಂಥದ್ದು ಹೇಳಿದ್ದೇವೆ. ಎಲ್ಲಾನು ಮಾಡೋಕ್ಕೆ ಹೋದರೆ ಸಮಯ ಆಗುತ್ತೆ. ಹಾಗಾಗಿ ಅದರಲ್ಲಿ ಯಾರು ಡಾಕ್ಯುಮೆಂಟೇಷನ್ ಕೊಡ್ತಾರೆ, ಸ್ಪಷ್ಟವಾಗಿ ಡಾಕ್ಯುಮೆಂಟ್ ಸಿಗುತ್ತೆ ಮತ್ತು ಯಾರದನ್ನು ವೆರಿಫೈ ಮಾಡ್ಬೋದು ಸಲೀಸಾಗಿ, ಅಂಥವುಗಳನ್ನು ಮೊದಲು ಆದ್ಯತೆ ಮೇರೆಗೆ ಮಾಡಿ ಅಂತ ಹೇಳಿ. ಸರ್, ಕರಂಗ್ಲಾದವರು ಎಷ್ಟು ಬೆಳವಣಿಗೆಗಳಾಯ್ತು ಸರ್, ದಿಢೀರಂತ ಮನೆ ಕೊಡಬೇಕು, ಹೊಸ ವರ್ಷಕ್ಕೆ ಕೊಡಬೇಕು ಡಿಸೈನ್ ತಗೊಂಡು ಸರ್ಕಾರಕ್ಕೂ ಡ್ಯಾಮೇಜ್ ಅಂತ ಮಾಡ್ಕೊಂಡ್ರು. ಈಗ ಎಲಿಜಿಬಿಲಿಟಿಯನ್ನು ಅರ್ಹತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡದೆ ನಾವೇನು ಮಾಡೋದಿಲ್ಲ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಅವರು ಎಲಿಜಿಬಲ್ ಇದ್ದಲ್ಲಿ ಮಾತ್ರ ಮುಂದಿನ ಹೆಜ್ಜೆ ಇಡುವಂಥದ್ದು. ಮಾಡೋ ಕೆಲಸವನ್ನು ಬೇಗ ಮಾಡಿ ಅಂತ ನಾವು ಹೇಳ್ತೀವಿ. ಸರ್, ಈಗ ಅರ್ಹತೆಯನ್ನು ಯಾವ ಮಾನದಂಡದ ಮೇಲೆ ನೀವು ಅಂದ್ರೆ ಕೋಗಿಲು ಪ್ರದೇಶದಲ್ಲಿ ತನಕನೂ ಯಾವ ಮನೆಗಳು ಇರಲಿಲ್ಲ ಅಂತ ಅಧಿಕಾರಿಗಳೇ ಅಂದ್ರೆ ಈ ಪ್ರಮಾಣದಲ್ಲಿ ಮನೆಗಳು ಇರಲಿಲ್ಲ. ಈಗ ಅಲ್ಲಿ ಬಂದು 5 ವರ್ಷ ಆಗಿಲ್ಲ. ಅದು ಹೇಗೆ ಅಂದ್ರೆ ಈಗ 1-2 ವರ್ಷದಿಂದ ಈಚೆಗೆ ಮನೆಗಳು ಕಟ್ಕೊಂಡಿರೋರು ಅಂಥವ್ರನ್ನೆಲ್ಲ ನಾವು ಪ್ರಯಾರಿಟಿ ಅಂತ ಕನ್ಸಿಡರ್ ಮಾಡಿಲ್ಲ. ಅದು ಅರ್ಹತೆ ಆಗೋದಿಲ್ಲ. ಯಾರು ಬಹಳ ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರನ್ನ ಕನ್ಸಿಡರ್ ಮಾಡಬೇಕು ಮತ್ತು ಡಾಕ್ಯುಮೆಂಟ್ಸ್ ಅನ್ನ ನೋಡಬೇಕು. ಅವರು ಯಾವ ಊರಿನವರು ಅನ್ನೋದನ್ನ ನೋಡಬೇಕು. ಮತ್ತು ಈಗ ವಸತಿ ಇಲಾಖೆಯಲ್ಲಿ ಮನೆ ಪಡ್ಕೊಳ್ಬೇಕಾದ್ರೆ ಅವ್ರದ್ದು ಏನು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಇವರು ಅರ್ಹತೆ ಬರಬೇಕು. ಅಂದ್ರೆ ಈಗ ಅಪ್ಲಿಕೇಶನ್ ಹಾಕಿದ್ರೆ ಮನೆ ಕೊಡೋದು ಅಂತಾರ. ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕೋದೇನು ಇವತ್ತು ನೀವು ಹಾಕ್ಬೋದು, ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕೋದಕ್ಕೆ ಈಗಲೂ ಕೂಡ ಮುಕ್ತ ಅವಕಾಶ ಇದೆ. ಆದ್ರೆ ಆ ಅಪ್ಲಿಕೇಶನ್ಗೆ ಏನು ಅರ್ಹತೆ ಇರಬೇಕು ಅದನ್ನ ಇವರು ಅಲ್ಲಿ ಅರ್ಹರಾಗಬೇಕಾಗುತ್ತೆ. ಆ ನಾರ್ಮ್ಸ್ ಇರುವಂತ ನಾರ್ಮ್ಸ್ ಒಂದೂ ಕೂಡ ನಾವು ಡಿವಿಯೇಷನ್ ಮಾಡೋದಿಲ್ಲ. ಆ ನಾರ್ಮ್ಸ್ ಪ್ರಕಾರ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಕನ್ಸಿಡರ್ ಮಾಡಿ. ಸರ್, ಈಗ ಮನೆ ತಗೊಳ್ಳಿಕ್ಕೆ ಹಾಗಂತೇಳಿ ಎಲ್ಲರಿಗೂ ಅರ್ಹರಾಗ್ತಾರೆ ಇಲ್ವಾ ಅದು ಅರ್ಹತೆ ಪರಿಶೀಲನೆ ಆದ್ಮೇಲೆ ಗೊತ್ತಾಗುತ್ತೆ. ಅರ್ಹತೆ ಇರುವಂತವ್ರಿಗೆ ಕೊಡುವ. ತಕ್ಷಣಕ್ಕೆ ಡಾಕ್ಯುಮೆಂಟ್ ಕ್ಲಿಯರ್ ಇರುವಂತದ್ದು ಎಷ್ಟು ಅನ್ನೋದು ಇದೆಯಾ ಸರ್? 11 ಲಕ್ಷದಿಂದ 10 ಲಕ್ಷ ಮನೆ ತಗೊಳ್ಳಿಕ್ಕೆ ಆಗುತ್ತೆ ಸರ್ಕಾರದಿಂದ ಮಾಡೋದು. ಅಂದ್ರೆ ಸಬ್ಸಿಡಿ ಏನಾದ್ರು ಮತ್ತು ಕೊಡ್ಲಿಕ್ಕೆ ಮುಂದುವರಿಸಿದ್ರೆ ಅಂದ್ರೆ ಕೆಲವು ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನ ಬಿಟ್ಟು ಬೇರೆ ಯಾವುದು ಚರ್ಚೆ ತಕ್ಷಣಕ್ಕೆ ಮುಖ್ಯಮಂತ್ರಿಗಳ ಹಂತದಲ್ಲಿ ಏನ್ ತೀರ್ಮಾನ ಆಗಿದೆ ಅದೇ ತೀರ್ಮಾನ. ಅದನ್ನ ಬಿಟ್ಟು ಬೇರೆ ಯಾವುದು ಫೈನಾನ್ಷಿಯಲ್ ಸಬ್ಸಿಡಿ ಕೊಡೋದ್ರ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಏನ್ ಘೋಷಣೆ ಮಾಡಿದ್ದಾರೆ ಅಷ್ಟೇ ತಕ್ಷಣಕ್ಕೆ ಬೇರೆ ಯಾವುದು ಚರ್ಚೆ. ಈ ತಕ್ಷಣಕ್ಕೆ ದಾಖಲೆಗಳು ಕ್ಲಿಯರ್ ಇರುವಂತದ್ದು ಇಷ್ಟು ಅಷ್ಟು ಅಂತ ನಾನು ಯಾಕೆ ಹೇಳಿ, ನಾನು ಹೇಳೋದ್ರಿಂದ ಅದು ಅಧಿಕಾರಿಗಳ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ನಾವು ಸ್ಪಷ್ಟವಾಗಿ ಅರ್ಹತೆ ದಾಖಲೆಗಳು ಪರಿಶೀಲನೆ ಮಾಡಿ ಮಾಡ್ತೀವಿ. ಎಷ್ಟು ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ, ಅದು ಜಾಸ್ತಿ ಎಲಿಜಿಬಲ್ ಆದ್ರೆ ಜಾಸ್ತಿ ಆಗುತ್ತೆ, ಜಾಸ್ತಿ ಜನ ಎಲಿಜಿಬಲ್ ಆದ್ರೆ ಜಾಸ್ತಿ ಜನ ಆಗುತ್ತೆ, ಕಮ್ಮಿ ಜನ ಎಲಿಜಿಬಲ್ ಆದ್ರೆ ಕಮ್ಮಿ ಜನ ಆಗುತ್ತೆ. ಸರ್, ಮೊದಲ ಹಂತದಲ್ಲಿ ಯಾವಾಗ ಮನೆ ಕೊಡಬೇಕು ಅಂತ ಫೈನಲ್ ಆಗಿದೆ ಸರ್? ನಾವೊಂದು 3 days ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಎಲಿಜಿಬಿಲಿಟಿಯನ್ನ ನೋಡಿ ಅಂತ ಹೇಳಿದ್ದೇವೆ. ಬಟ್ ಎಲ್ಲೂ ಕೂಡ ಯಾವುದೇ ನೀವು ಏನೇನು ಸರ್ಕಾರದ ಮಾರ್ಗಸೂಚಿಗಳು ಇದಾವೆ ಮತ್ತು ಮಾನದಂಡಗಳಿದಾವೆ ಅವುಗಳಲ್ಲಿ ಒಂದೂ ಕೂಡ ಕಿಂಚಿತ್ತೂ ಸಡಿಲ ಮಾಡುವ ಪ್ರಶ್ನೆ ಇಲ್ಲ. ಅಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಮಾನದಂಡ ಮತ್ತು ಮಾರ್ಗಸೂಚಿ 100ಕ್ಕೆ 100 ಕೂಡ ಅದನ್ನ ನೀವು ಸ್ಯಾಟಿಸ್ಫೈ ಮಾಡಿಕೊಂಡು ಅರ್ಹತಾ ಪಟ್ಟಿಯನ್ನ ಮಾಡಿ. ಇದನ್ನ ಮಾಡಬೇಕು ಅಂದ್ರೆ ಸಮಯ ಆಗುತ್ತೆ, ಹೌದು ಆಗುತ್ತೆ.
ಹಾಗಂತೇಳಿ ಯಾವ್ದು ಗೈಡ್ಲೈನ್ಸ್ ಅನ್ನ ನಾವು ಬೈಪಾಸ್ ಮಾಡಕ್ಕೂ ತಯಾರಿಲ್ಲ. ಸೊ ಎಲ್ಲಾರ್ಗೂ ಈ ಮಾನದಂಡವನ್ನ ಅಪ್ಲೈ ಮಾಡಿ ಎಲಿಜಿಬಿಲಿಟಿಯನ್ನ ನೋಡ್ಬೇಕಾದ್ರೆ ಸಮಯ ಬೇಕಾಗುತ್ತೆ ಅಂದ್ರೆ ಹಂಗಾದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅಂತ ಹೇಳಿ. ಅರ್ಹತೆ ಇಲ್ದಿದ್ದವ್ರಿಗೆ ಏನು ಸರ್, ಅಂದ್ರೆ ಇನ್ನೂ ಕೂಡ ಅಲ್ಲೇ ಉಳ್ಕೊಂಡಿದ್ದಾರೆ ಅವರು ಕೆಲವೊಂದಿಷ್ಟು ಜನ. ಇದು ಫಸ್ಟ್ ಯಾರು ಅರ್ಹರಿದ್ದಾರೆ ಅವರು ವೆರಿಫಿಕೇಶನ್ ಆಗ್ಲಿ, ಅದು 1 by 1 ಸಾಲ್ವ್ ಮಾಡೋಣ. ಸರ್, ಬಾಂಗ್ಲಾ ಮುಸುರುಕೋರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ಆ ತರದ್ದು ಏನಾದ್ರು ಬಾಂಗ್ಲಾ ಮುಸುರುಕೋರು ಇದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಐಪಿ ಅವರು ಏನ್ ಮಾಡ್ತಾ ಇದ್ದಾರೆ? ಐಪಿ ಅವರು ಸೆಂಟ್ರಲ್ ಗವರ್ಮೆಂಟ್ ಐಪಿ ಇಂದ ಹೊರದೇಶದವರು ಬಂದು ದೇಶದಲ್ಲಿ ಅನಧಿಕೃತವಾಗಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಬೇಕಾಗಿರೋದು ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ ಇದೆ, ಅವ್ರು ಬಂದು ಯಾರಿದ್ದಾರೆ ಅಂತ ಅವ್ರಿಗೂ ಪಟ್ಟಿ ಕೊಡ್ಲಿ. ಬೆಂಗಳೂರಲ್ಲಿ 25 ವರ್ಷ ಯಾವ ಊರ್ನವರು ಅನ್ನೋದನ್ನ ದೃಢೀಕರಣ ಮಾಡ್ಕೊಡಿ ಅಂತ ನಾವು ಹೇಳಿದ್ದೇವೆ. ನಾವೇನ್ ನಮ್ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ನಮ್ ಕೆಲಸ ನಾವು ಮಾಡ್ತೇವೆ. ಯಾವ ಊರು ಯಾವ ರಾಜ್ಯ ಏನು ಎಲ್ಲವನ್ನು ಕೂಡ ಪತ್ತೆ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೂ ಮೀರಿ ಸೆಂಟ್ರಲ್ ಗವರ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ ದೇಶದಲ್ಲಿ ಯಾರು ನುಸುಳುಕೋರ ವಿರುದ್ಧ ಕಾನೂನು ಕಾಯ್ಬೇಕಾಗಿರೋದು ಸೆಂಟ್ರಲ್ ಗವರ್ಮೆಂಟ್ ಕೆಲಸ. ಅವ್ರೇನ್ ಮಾಡ್ತಾ ಇದ್ದಾರೆ? ಬಿಜೆಪಿ ರಾಜ್ಯದ ನಾಯಕರು ಅವರ ಕೇಂದ್ರದ ವರಿಷ್ಠರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವರ ಮೇಲೆ ಅವರು ವೈಫಲ್ಯತೆ ಆಗಿದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. 25 ಲಕ್ಷ ಬಿಜೆಪಿ ಬಾಂಗ್ಲಾದವರು ಇದ್ದಾರೆ ಅಂತ ಬೆಂಗಳೂರಲ್ಲಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಬಾಂಗ್ಲಾದವ್ರು ಇಲ್ಲಿದ್ದಾರೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ? ತಲೆಕಾಯಿ ತಿಂತಾ ಇದ್ದಾರಾ? ನಿದ್ದೆ ಮಾಡ್ತಾ ಇದ್ದಾರಾ? ಅವ್ರನ್ನ ಹುಡುಕಿ ಅವ್ರ ಮೇಲೆ ಕಾನೂನು ಪ್ರಕಾರ, ಕೇಂದ್ರ ಸರ್ಕಾರ ಮಾಡಿರುವ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳೋದಿಕ್ಕೆ ಯಾರು ಅಡ್ಡ ಇದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಹೋಮ್ ಡಿಪಾರ್ಟ್ಮೆಂಟ್ ನವರು ಏನ್ ಮಾಡ್ತಾ ಇದ್ದಾರೆ? ಬಹುಶಃ ಬಿಜೆಪಿ ಅವರು ರಾಜ್ಯದ ನಾಯಕರು ಹೇಳ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂತ ನಾನು ಅರ್ಥೈಸಬೇಕಾದ್ರೆ. ಬಿಜೆಪಿ ಅವರು ಆರೋಪ ಮಾಡ್ತಾರೆ, ಅದು ಮುಸ್ಲಿಂ ಓಲೈಕೆ ಆಗ್ತಾ ಇದೆ, ಅವರು ಜಾಗವನ್ನು ಕೊಟ್ಟು ಮನೆಯ ಅವಕಾಶ ಮಾಡಿ ಕೊಡ್ತೀವಿ, ಸಚಿವರು ಖಾಲಿಯಾಗಿದ್ದಾರೆ ಅಂತ ಮಕ್ಕಳು ಚರ್ಚೆ ಮಾಡ್ತಿದ್ದಾರೆ. ಅವ್ರು ಹೇಳಿದ್ದೆ ವೇದ ವಾಕ್ಯ ಆಗೋದಾಗಿದ್ರೆ ನಮ್ಮನ್ನ ಯಾಕಪ್ಪ ಸರ್ ಕೊನೆ ಪ್ರಶ್ನೆ ಸರ್, ಕೊನೆ ಆಯ್ತು, ಹೇಳು, ಪೂರ್ತಿ ಕೇಳಿಸ್ಕೊಳ್ಳಿ. ಆಯ್ತು, ನಮ್ದು ಸಮಜಾಯಿಸಿ ನೀವು ನೋಡಿಲ್ಲ, ನಮ್ ಕೆಲ್ಸನೂ ನೋಡಿಲ್ಲ, ನಾವಿದು ನೋಡಿಲ್ಲ. ನೋಡಿದ್ವಿ ಸರ್. ಮತ್ತೆ ಅವ್ರು ಹೇಳಿದ್ದಕ್ಕೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಬರ್ಬೇಕಾ? ಏನ್ ಹೇಳ್ಬೇಕು? ಅವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಹೇಳಕ್ಕಾಗುತ್ತೆ. ಸುಮ್ಮನೆ ಅವರು ಗಾಳಿಯಲ್ಲಿ ಈಗ ಬಾಂಗ್ಲಾದವರು ಅಂತ ಹೇಳ್ತಾರೆ. ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್? ಅದನ್ನ ಅವರು ಉತ್ತರ ಕೊಡ್ಲಿ ನಮ್ಮ ಪ್ರಶ್ನೆಗೆ. ಇದೆಲ್ಲ ಅತಿಕ್ರಮಣ ಆಗಿರೋದು 2021ರಲ್ಲಿ. ಯಾವ ಸರ್ಕಾರ ಇತ್ತು? ಇದೇ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ. ಹಂಗಾದ್ರೆ ಅವರೇ ಮಾಡಿಸಿರೋದು ಇದನ್ನೆಲ್ಲ. ಇವತ್ತು ಅವರೇ ಮಾಡಿಸ್ಬಿಟ್ಟು ಸುಮ್ಮನೆ ಇಲ್ಲಿ ನಾಟಕ ಆಡ್ತಾ ಇದ್ದಾರೆ. ಆವತ್ತು ಎಲ್ಲೋಗಿದ್ರು? 21ನೇ ವರ್ಷದಲ್ಲಿ ಅತಿಕ್ರಮಣ ಜಾಸ್ತಿ ಆಗಿರೋದು ಆ ಕಾಲದಲ್ಲೇ. ನಾವು ಬಂದು ಈಗ ತೆರವು ಮಾಡಿದ್ದೇವೆ. ಅತಿಕ್ರಮಣ ಮಾಡಿಸಿದವರು ಏನ್ ಮಾಡ್ತಾ ಇದ್ರು? ಇವತ್ತು ಬಂದು ಇವರು ನಾಟಕ ಆಡ್ತಾ ಇದಾರಲ್ಲ, ಏನ್ ಮಾಡ್ತಾ ಇದ್ರು ಇವರು? ಅತಿಕ್ರಮಣ ಮಾಡ್ತಾ ಇದ್ದಾಗ ಬಿಜೆಪಿ ಅವರು ಇವರು ಸ್ಪಾನ್ಸರ್ಶಿಪ್ ಅಲ್ಲಿ ಅತಿಕ್ರಮಣ ಆಗಿದೆ ಅಂತ ಹೇಳ್ಬಹುದಲ್ವಾ? ಹಾಗಾದ್ರೆ ಅರ್ಥ ಆಗೇ ಬರುತ್ತಾ ಇಲ್ವಾ? ನಾವೀಗ ಆಕ್ಷನ್ ತಗೊಂಡಿದ್ದೇವೆ. ಆದ್ರೆ ಬಡವರು ಇದ್ದಾರೆ, ಮಾನವೀಯ ನೋಡಿ, ಸರ್ಕಾರದಲ್ಲಿ ಕಾನೂನು ಮುಖ್ಯ, ಆದ್ರೆ ಎಲ್ಲೋ ಒಂದು ಕಡೆ ಮಾನವ ಧರ್ಮ ಅಂತ ಇರುತ್ತೆ. ಸರ್ಕಾರದಲ್ಲಿ ಇರೋರಿಗೆ ಒಂದು ತಾಯಿ ಹೃದಯನೂ ಇರಬೇಕು. ಬಡವರಿಗೆ, ಅವರು ಎಲಿಜಿಬಲ್ ಇರುವಂತವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವಂತದ್ದು ಅಷ್ಟೇ ನಾವು ಮಾಡ್ತಾ ಇದ್ದೇವೆ. ಇದು ಮಾನವ ಧರ್ಮ. ಅದರಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ, ಎಲ್ಲಾ ಧರ್ಮದವರು ಇದ್ದಾರೆ. ಏನ್ ಒಂದೇ ಜಾತಿ ಒಂದೇ ಧರ್ಮದವರು ಇದ್ದಾರೆ? ನಿಮ್ಗೆ ಬರೀ ಹಂಗೆ ಕಾಣಿಸ್ತಾ ಇರ್ಬೋದು ಅಷ್ಟೇ. ಅದರಲ್ಲಿ ಎಲ್ಲಾ ಜಾತಿ ಧರ್ಮದವರು ಕೂಡ ಇದ್ದಾರೆ. ಎಲ್ಲರಿಗೂ ನಾವು ಸಮಾನಾಂತರವಾಗಿ ಸರ್ಕಾರ ಅವರೆಲ್ಲರ ನೋವನ್ನು ಪರಿಗಣಿಸ್ತಾ ಇದೆ. ಅರ್ಹತೆ ಆಧಾರದ ಮೇಲೆ ಅವ್ರಿಗೆ ಏನೇ ಪರಿಹಾರ ಕೊಡಬೇಕಾದ್ರೂ, ಪರ್ಯಾಯ ವ್ಯವಸ್ಥೆ ಮಾಡಬೇಕಾದ್ರೂ ಕೂಡ ಅರ್ಹತೆಯನ್ನ ಖಾತ್ರಿಪಡಿಸಿಕೊಂಡು ಧರ್ಮ ರಹಿತವಾಗಿ, ಧರ್ಮಾತೀತವಾಗಿ ಎಲ್ಲರಿಗೂ ಕೂಡ ಒಂದೇ ನ್ಯಾಯವನ್ನು ನಾವು ಕೊಡುವಂತ ಕೆಲಸ ಮಾಡಿ. ಸರ್ ಕೊನೆ ಪ್ರಶ್ನೆ ಸರ್, ಸರ್ ಕೊನೆ ಪ್ರಶ್ನೆ ಸರ್, ಸರ್ ಕೊನೆ ಪ್ರಶ್ನೆ ಸರ್, ನಿಮ್ದೆಲ್ಲ